Dear friends, welcome to my YouTube channel, The Classic Corner. ಇವತ್ತು ನಾನು ಇಂಗ್ಲಿಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು ನೆಟ್ ಆ್ಯಂಡ್ ಸೆಟ್ ಆ್ಯಂಡ್ ಅದರ್ ಲಿಟ್ರೇಚರ್ ರಿಲೇಟೆಡ್ ಎಕ್ಸಾಮ್ಸ್ ಅವು ಎರಡಕ್ಕೇನೆ ಅಲ್ಲ, ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮ್ ಇರಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇರಲಿ, PU ಕಾಲೇಜ್ ಲೆಕ್ಚರರ್ ಇರಲಿ, HSTR ಇರಲಿ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಏನು ಅಲ್ಲಿ ಏನು ಸಿಲೆಬಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ, ಲಿಟ್ರೇಚರ್ ಸಿಲೆಬಸ್ ಅನ್ನ, ಆ ಸಿಲೆಬಸ್ಗೆ ಹೆಲ್ಪ್ ಆಗುವಂಗ ಕ್ಲಾಸ್ಗಳನ್ನ ತೆಗೆದುಕೊಳ್ತೇನೆ. ವಾರಕ್ಕೆ ಒಂದಾದ್ರೂ ಈ ಲಿಟ್ರೇಚರ್ ಮೇಲೆ ಕ್ಲಾಸ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನೋಡ್ರಿ, ಈ ಕಂಟಿನ್ಯೂಸ್ ಆಗಿ ನೋಡ್ರಿ, ಯಾಕಂದ್ರೆ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತಂತ ನಾನು ನಂಬಿದ್ದೀನಿ. ನಾನು ಸಿಲೆಬಸ್ ಬಗ್ಗೆ ಹೇಳೋದಕ್ಕಿಂತ ಮೊದಲ, ನೆಟ್ ಆ್ಯಂಡ್ ಸೆಟ್ ಸಿಲೆಬಸ್ ಹೇಳೋಕ್ಕಿಂತ ಮೊದಲ ನಾನು ಕೆಲವೊಂದಿಷ್ಟು ಟರ್ಮ್ ಅನ್ನ ನಿಮಗೆ ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ. ದೀಸ್ ಆರ್ ಕನ್ಫ್ಯೂಸಿಂಗ್ ಟರ್ಮ್ಸ್. ಬಹಳಷ್ಟು ಆಸ್ಪಿರೆಂಟ್ಸ್ಗೆ ಇವು ಕನ್ಫ್ಯೂಷನ್ ಆಗ್ತಾವಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕಾಗಿ ಆ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡೋದಕ್ಕಾಗಿ ಈ ಸಿಲೆಬಸ್ ತಗೊಳ್ಳೋದಕ್ಕಿಂತ ಮೊದಲ ಈ ಟರ್ಮ್ಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ಸೆಟ್ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, KSET, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಅದು ಒಂದಕ್ಕೆಲ್ಲ, ಬೇರೆ ಸ್ಟೇಟ್ ನಲ್ಲಿನೂ ಸೇಮ್ ಸಿಲೆಬಸ್ ಇರ್ತದೆ. ಅಂಡ್ ನೆಟ್, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ದೀಸ್ ಎಕ್ಸಾಮ್ಸ್ ಆರ್ ಕನ್ಸಿಡರ್ಡ್ ಟಫೆಸ್ಟ್ ಇನ್ ಇಂಡಿಯಾ. ಬಟ್ ಕಂಟಿನ್ಯೂಸ್ ಆಗಿ ಸ್ಟಡಿ ಇದ್ದಾಗ ಬಹಳಷ್ಟು ಈಸಿ ಆಗ್ತಾವ ಇವು. ಇಂಟ್ರೆಸ್ಟಿಂಗ್ನು ಆಗಿರ್ತದ. ಓದುವಾಗ ಬೇರೆ ಸಬ್ಜೆಕ್ಟ್ನ ಹಾಗೆ ನಮಗೆ ಬೋರ್ ಆಗೋದಿಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆಗಿರ್ತದ. ಈ ಲಿಟ್ರೇಚರ್ ಅನ್ನು ಓದಬೇಕಾದ್ರೆ ನಮಗೆ ಆಸಕ್ತಿ ಹುಟ್ಟುತ್ತ. ಸೊ ಆದ್ದರಿಂದ ನೀವು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿದ್ರೆ, ಇನ್ಫ್ಯಾಕ್ಟ್ ಸಿಲೆಬಸ್ ಭಾಳ ಇರ್ತದ, ನಿಮ್ಮ ಓದು ನಿರಂತರವಾಗಿದ್ರೆ ಭಾಳ ಈಸಿ ಆಗಿರ್ತದ ಎಕ್ಸಾಮ್. ಸೊ ಟುಡೇ I will talk about these terms: English literature, British literature, literatures in English, difference between English literature, British literature and literature in English. ಬಹಳಷ್ಟು ಆಸ್ಪಿರೆಂಟ್ಸ್ಗೆ ಇವುಗಳ ಮೂರುಗಳ ನಡುವೆ ಕನ್ಫ್ಯೂಷನ್ ಇದ್ದೇ ಇದೆ. ಆ ಕನ್ಫ್ಯೂಷನ್ ಅನ್ನ ದೂರ ಮಾಡೋದಕ್ಕಾಗಿ ಈ ಕ್ಲಾಸ್ ಅನ್ನ ತಗೊಳ್ತಾ ಇದ್ದೀನಿ. ಓಕೆ, ಇಂಗ್ಲಿಷ್ ಲಿಟ್ರೇಚರ್, ಬ್ರಿಟಿಷ್ ಲಿಟ್ರೇಚರ್ ಇನ್ ಇಂಗ್ಲಿಷ್. ಈಗ ನೋಡ್ರಿ, ಬಹಳಷ್ಟು ಸ್ಟೂಡೆಂಟ್ಸ್ ಬ್ರಿಟಿಷ್ ಲಿಟ್ರೇಚರ್ ಅಂತಿರ್ತಾರ, ಇಂಗ್ಲಿಷ್ ಲಿಟ್ರೇಚರ್ ಅಂತಿರ್ತಾರ, ಬಟ್ ಎರಡೂ ಒಂದೇ ಅಂತ ತಿಳ್ಕೊಂಡಿರ್ತಾರ. ಕಾಮನ್ ಆಗಿ ಒಂದೇ ಆಗಿರ್ಬೋದು ರೂಢಿಯಾಗಿ ನಾವು ಮಾತಾಡುವಾಗ, ಬಟ್ ಡಿಫ್ರೆನ್ಸ್ ಇದೆ ಎರಡಕ್ಕೂ. ಇದಕ್ಕೂ ಡಿಫ್ರೆನ್ಸ್ ಇದೆ. ಏನು ಇದು ಡಿಫ್ರೆಂಟ್ ಆಗಿದೆ. ಲಿಟ್ರೇಚರ್ ಇನ್ ಇಂಗ್ಲಿಷ್, ಬ್ರಿಟಿಷ್ ಲಿಟ್ರೇಚರ್ ಅಂಡ್ ಇಂಗ್ಲಿಷ್ ಲಿಟ್ರೇಚರ್. ಲೆಟ್ಸ್ ಟಾಕ್ ಅಬೌಟ್ ಇಂಗ್ಲಿಷ್ ಲಿಟ್ರೇಚರ್. ಇಂಗ್ಲಿಷ್ ಲಿಟ್ರೇಚರ್ ಅಂದ್ರೆ ಏನು? ವಾಟ್ ಈಸ್ ಇಂಗ್ಲಿಷ್ ಲಿಟ್ರೇಚರ್? ಸಿಲೆಬಸ್ ದಲ್ಲಿನೂ ಇಂಗ್ಲಿಷ್ ಲಿಟ್ರೇಚರ್ ಅಂತ ಕೊಟ್ಟಿದ್ದಾರೆ, ಬಟ್ ಅಲ್ಲಿಯೂ ತಪ್ಪಿದೆ ಅಂತ ನಾ ಅನ್ಕೊಳ್ತೀನಿ. ಯಾಕಂದ್ರೆ ಆ ಟರ್ಮ್ ಬಗ್ಗೆ ನಾವು ನೋಡಿದಾಗ ಅದು ಅಷ್ಟು ಸುಟೇಬಲ್ ಅಂತ ಅನ್ಸೋದಿಲ್ಲ. ಓಕೆ, ಈಗ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದೀಸ್ ಟರ್ಮ್ಸ್. ಇಂಗ್ಲಿಷ್ ಲಿಟ್ರೇಚರ್ ಅಂದ್ರೆ ಏನು? ಲಿಟ್ರೇಚರ್ written in the English language. Literature written in the English language by writers from England. ಇಂಗ್ಲೆಂಡದಲ್ಲಿರುವಂತ ರೈಟರ್ಸ್ ಏನ್ ಬರ್ದಿರ್ತಾರಲ್ಲ, ಆ ಸಾಹಿತ್ಯಕ್ಕೆ ಇಂಗ್ಲಿಷ್ ಲಿಟ್ರೇಚರ್ ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ವರ್ಕ್ಸ್ ಪ್ರೊಡ್ಯೂಸ್ಡ್ ಇನ್ ಇಂಗ್ಲೆಂಡ್. ಇಂಗ್ಲೆಂಡದಲ್ಲಿ ಬರೆಯಲ್ಪಟ್ಟವಂತವು. ಓಕೆ, ಇಟ್ ರೆಫರ್ಸ್ ಟು ದ ವರ್ಕ್ಸ್
produced in England from old English period to contemporary period. ಇಲ್ಲಿವರೆಗೂ ಓಲ್ಡ್ ಇಂಗ್ಲಿಷ್ ಪೀರಿಯಡ್ 452 1066 ಅಲ್ಲಿಂದ ಏನಿದೆಯಲ್ಲ, ಅಲ್ಲಿಂದ ಈ ಕಂಟೆಂಪರರಿ ವರೆಗೂ ಏನು ಲಿಟ್ರೇಚರ್ ಇದೆಯಲ್ಲ, ಅದು ಇಂಗ್ಲಿಷ್ ಲಿಟ್ರೇಚರ್. ಓಕೆ, ಇಂಗ್ಲಿಷ್ ಲಿಟ್ರೇಚರ್ ಅಂದ್ರೆ ಏನು? ಲಿಟ್ರೇಚರ್ ರಿಟರ್ನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲ್ಪಟ್ಟಂತದ್ದು, ಬೈ ರೈಟರ್ಸ್ ಫ್ರಮ್ ಇಂಗ್ಲೆಂಡ್, ಇಂಗ್ಲೆಂಡದ ರೈಟರ್ಸ್ ಬರೆದಂತದ್ದು ಸಾಹಿತ್ಯ. ವರ್ಕ್ಸ್ ಪ್ರೊಡ್ಯೂಸ್ಡ್ ಇನ್ ಇಂಗ್ಲೆಂಡ್ ಫ್ರಮ್ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಟು ಕಂಟೆಂಪರರಿ ಪೀರಿಯಡ್. ಓಕೆ, ಇದಕ್ಕೆ ಇಂಗ್ಲಿಷ್ ಲಿಟ್ರೇಚರ್ ಅಂತೀವಿ. ದೆನ್ ರೈಟರ್ಸ್ ಯಾರ್ಯಾರು ಬರ್ತಾರ? ಯು ನೋ ದಟ್ ಶೇಕ್ಸ್ಪಿಯರ್, ಜಾನ್ ಮಿಲ್ಟನ್, ಚಾಸರ್, ಜಾನ್ ಡನ್, ಓಕೆ, ಬೆನ್ ಜಾನ್ಸನ್, ಜೇನ್ ಆಸ್ಟಿನ್, ಚಾರ್ಲ್ಸ್ ಡಿಕೆನ್ಸ್, ಮೆನಿ ರೈಟರ್ಸ್. ಇವ್ರೇನು ಇಂಗ್ಲೆಂಡದ ರೈಟರ್ಸ್. ಇವ್ರೇನ್ ಬರ್ದಿರ್ತಾರಲ್ಲ ವರ್ಕ್ಸ್, ಆ ವರ್ಕ್ಸ್ಗೆ ಇಂಗ್ಲಿಷ್ ಲಿಟ್ರೇಚರ್ ಅಂತ ಕರೀತಾರೆ. ಓಕೆ, ಲಿಟ್ರೇಚರ್, ಆಸ್ ಐ ಟೋಲ್ಡ್ ಯು, ಲಿಟ್ರೇಚರ್ ರಿಟನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲ್ಪಟ್ಟಂತದ್ದು. ಯಾರಿಂದ? ಬೈ ರೈಟರ್ಸ್ ಫ್ರಮ್ ಇಂಗ್ಲೆಂಡ್, ಇಂಗ್ಲೆಂಡದ ರೈಟರ್ಸ್ ಬರೆದಂತದ್ದು. ಓಕೆ, these are some of the English writers. There are many English writers. Okay, ನಾವು period wise ಹೋಗುವಾಗ, ಇನ್ ಡಿಟೇಲ್ ಆಗಿ ಹೋಗುವಾಗ, we will discuss in depth of all writers and their works. Okay, then literature of England written in English. ಟೋಟಲ್ ಆಗಿ ಹೇಳ್ಬೇಕಾದ್ರ ಲಿಟ್ರೇಚರ್ ಆಫ್ ಇಂಗ್ಲೆಂಡ್, ಇಂಗ್ಲೆಂಡದ ಸಾಹಿತ್ಯ ರಿಟನ್ ಇನ್ ಇಂಗ್ಲಿಷ್, ರಿಟನ್ ಇನ್ ದ ಲ್ಯಾಂಗ್ವೇಜ್, ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಓಕೆ, ಅದಕ್ಕೆ ಏನಂತೀವಿ? ಇಂಗ್ಲಿಷ್ ಲಿಟ್ರೇಚರ್ ಅಂತ ಕರಿತೀವಿ. ಓಕೆ, ದೆನ್ ಬ್ರಿಟಿಷ್ ಲಿಟ್ರೇಚರ್. This is also another term, I mean different from English literature. British literature. See, literature written in English. Literature written in English by writers from the United Kingdom. Okay, United Kingdom includes 4 countries. See, England, Scotland, Wales and Northern Ireland or Ireland. Okay, in 4 ಕಂಟ್ರೀಸ್ ಸೇರಿ ಏನಂತಾರ? ಅದಕ್ಕೆ ಯುನೈಟೆಡ್ ಕಿಂಗ್ಡಮ್ ಅಂತ ಕರೀತಾರೆ. ಓಕೆ, ಬ್ರಿಟಿಷ್, ವೆನ್ ಯು ಸೇ ಬ್ರಿಟಿಷ್ ಲಿಟ್ರೇಚರ್, ಇಟ್ ಮೀನ್ಸ್ ದ ರೈಟರ್ಸ್ ಆರ್ ಫ್ರಮ್ ದೀಸ್ ಕಂಟ್ರೀಸ್. ದ ರೈಟರ್ ಮೇ ಬಿ ಫ್ರಮ್ ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ವೇಲ್ಸ್ ಅಂಡ್ ಐರ್ಲ್ಯಾಂಡ್. ಅದಕ್ಕೇನಂತೀವಿ? ಬ್ರಿಟಿಷ್ ಲಿಟ್ರೇಚರ್ ಅಂತೀವಿ. ಬ್ರಿಟಿಷ್ ಲಿಟ್ರೇಚರ್, ಲಿಟ್ರೇಚರ್ ರಿಟನ್ ಇನ್ ಇಂಗ್ಲಿಷ್ ಬೈ ರೈಟರ್ಸ್ ಫ್ರಮ್ ದಿ ಯುನೈಟೆಡ್ ಕಿಂಗ್ಡಮ್. ಓಕೆ, ಇದಕ್ಕೇನಂತೀವಿ? ಬ್ರಿಟಿಷ್ ಲಿಟ್ರೇಚರ್ ಅಂತೀವಿ. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ಒಂದೇ ಅಲ್ಲ, ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ ದಲ್ಲಿರುವಂತ ಒಂದು ದೇಶ. ಓಕೆ, ಯುನೈಟೆಡ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ವೇಲ್ಸ್ ಅಂಡ್ ಐರ್ಲ್ಯಾಂಡ್. ಇದಕ್ಕ ಏನಂತೀವಿ? 4 ಪುಟ್ ಟುಗೆದರ್ ಕಾಲ್ಡ್ ಯುನೈಟೆಡ್ ಕಿಂಗ್ಡಮ್, UK. ಓಕೆ, UK ಅಂತ ಕರಿತೀವಲ್ಲ, UK. ಇಲ್ಲಿ ಡಾಟ್ ಕೊಡಬಾರ್ದು, ಉತ್ತರ ಕರ್ನಾಟಕ ಆಗುತ್ತಿಲ್ಲ ಅಂದ್ರೆ, ಅಥವಾ ಉತ್ತರ ಕನ್ನಡ ಆಗುತ್ತೆ. UK, ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟ್, ರೈಟರ್ಸ್. ಹೂ ಆರ್ ದಿ ರೈಟರ್ಸ್? ಶೇಕ್ಸ್ಪಿಯರ್, ಇಂಗ್ಲೆಂಡ್ ರೈಟರ್. ರಾಬರ್ಟ್ ಬರ್ನ್ಸ್, ಸ್ಕಾಟ್ಲ್ಯಾಂಡ್. ಡಿಲನ್ ಥಾಮಸ್, Wales. Seamus Heaney, Ireland. There are many writers. In fact, I have given you only important writers. Okay, ಇವ್ರಿಗೆ ಏನಂತ ಕರಿತೀವಿ? ಬ್ರಿಟಿಷ್ ರೈಟರ್ಸ್. ಅಂದ್ರ ಈ ಶೇಕ್ಸ್ಪಿಯರ್ ಇಂಗ್ಲಿಷ್ ರೈಟರ್ನು ಅಂತ ಕರಿತೀವಿ, ಅವನಿಗೆ ಬ್ರಿಟಿಷ್ ರೈಟರ್ ಅಂತಾನು ಕರಿತೀವಿ. ಓಕೆ, ಬಟ್ ಸೀಮಸ್ ಹೀನಿ ಈಸ್ ನಾಟ್ ಇಂಗ್ಲಿಷ್ ರೈಟರ್. ಓಕೆ, he is British writer because he is from Ireland. Dylan Thomas is from Wales.
ರಾಬರ್ಟ್ ಬರ್ನ್ಸ್ ಈಸ್ ಫ್ರಮ್ ಸ್ಕಾಟ್ಲ್ಯಾಂಡ್. ಓಕೆ, ಇವರೆಲ್ಲ ಬ್ರಿಟಿಷ್ ರೈಟರ್ಸ್. ಇವನು ಬ್ರಿಟಿಷ್ ರೈಟರ್ ಅಂತ ಕನ್ಸಿಡರ್ ಆಗ್ತಾನೆ ಶೇಕ್ಸ್ಪಿಯರ್, ಬಿಕಾಸ್ ಯುನೈಟೆಡ್ ಕಿಂಗ್ಡಮ್ ಕನ್ಸಿಸ್ಟೆಡ್ ಆಫ್ 4 countries: England, Scotland, Wales, and Northern Ireland. Sorry. Okay, it means British literature means literature of the United Kingdom written in English. ಆ 4 ದೇಶಗಳ ರೈಟರ್ಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ದಲ್ಲಿ ಏನ್ ಬರೀತಾರಲ್ಲ ಅವ್ರಿಗೆ ಬ್ರಿಟಿಷ್ ರೈಟರ್ಸ್ ಅಂತ ಕರೀತಾರ ಅವ್ರಿಗೆ. ಓಕೆ, ಹೇಳಿದ್ನಲ್ಲ, ಒಮ್ಮೊಮ್ಮೆ ನೀವು ಇಂಗ್ಲಿಷ್ ರೈಟರ್ ಇದ್ದಾವ, ಬ್ರಿಟಿಷ್ ರೈಟರ್ನು ಇರ್ಬೋದು ಅವ. ಓಕೆ, ಆ ಅರ್ಥದಲ್ಲಿ. ಆದ್ರ ಈ ಸ್ಕಾಟ್ಲೆಂಡ್ ಅಲ್ಲಿ ಇದ್ದವ್ರಿಗೆ ಬ್ರಿಟಿಷ್ ರೈಟರ್ ಅಂತ ಹೇಳಿಕ್ ಆಗುದಿಲ್ಲ, ಐ ಮೀನ್ ಇಂಗ್ಲಿಷ್ ರೈಟರ್ ಅಂತ ಹೇಳಿಕ್ ಆಗುದಿಲ್ಲ, ಅವ್ರಿಗೆ ಬ್ರಿಟಿಷ್ ರೈಟರ್ ಅಂತಾನೆ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಒನ್, ಲಿಟ್ರೇಚರ್ ಇನ್ ಇಂಗ್ಲಿಷ್. ಸಿಲೆಬಸ್ ಇದ್ದಿದ್ದು ಇದು. ಓಕೆ, ಅವು ಎರಡೇ ಅಲ್ಲ, ಇನ್ಕ್ಲೂಡಿಂಗ್ those two. Okay, literatures in English or literature in English, this is the correct term for the syllabus. Okay, ತಪ್ಪಂತೂ ಹೇಳಿಕ್ ಆಗುಲ್ಲ, ಸಿಲೆಬಸ್ ದಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಅಂತ ಬರ್ದಿದ್ದು ಲಿಟ್ರೇಚರ್ ರಿಟರ್ನ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತಾನೆ ಅರ್ಥ ಆಗತ್ತದು. ಬಟ್ ಸ್ವಲ್ಪ ನಾವು ಅದನ್ನ ಬಿಡಿಸಿ ನೋಡ್ಬೇಕಾಗತ್ತೆ. ಓಕೆ, ಸಿ, ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್ ನಮ್ಮ ನೆಟ್ ಸೆಟ್ ಎಕ್ಸಾಮ್ಗೆ ಅಥವಾ ಬೇರೆ ಯಾವುದೇ ಲಿಟ್ರೇಚರ್ ರಿಲೇಟೆಡ್ ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದು ಈ ಟರ್ಮ್ ಅದ. ಓಕೆ, ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್. ಲಿಟ್ರೇಚರ್ ರಿಟರ್ನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, ಯಾವುದೇ ಭಾಷೆ ಇರಲಿ ಅದು, ಆ ಭಾಷೆ ಇಂಗ್ಲಿಷ್ ನಲ್ಲಿ ಏನು ಬರ್ದಿರ್ತಾರಲ್ಲ ಸಾಹಿತ್ಯವನ್ನ, ಅದಕ್ಕೇನಂತಾರ ಆ ಲಿಟ್ರೇಚರ್ಗೆ ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್. ಲಿಟ್ರೇಚರ್ ರಿಟರ್ನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, ನೋ ಮ್ಯಾಟರ್ ವಿಚ್ ಕಂಟ್ರಿ ದ ರೈಟರ್ ಬಿಲಾಂಗ್ಸ್ ಟು. ಯಾವುದೇ ಕಂಟ್ರಿ ರೈಟರ್ ಇರಬಹುದ. ಇಂಡಿಯನ್ ರೈಟರ್, ಇಫ್ ಹಿ ರೈಟ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಹಿ ಈಸ್ ಕಾಲ್ಡ್ ಇಂಗ್ಲಿಷ್ ಏನು ಅವರು ಹೀಸ್ ವರ್ಕ್ಸ್ ಕಮ್ ಅಂಡರ್ ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್. ಓಕೆ, ಸೊ ಲಿಟ್ರೇಚರ್ ರಿಟರ್ನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, ಯಾವುದೇ ಭಾಷೆಯ ಸಾಹಿತ್ಯ ಅಥವಾ ಯಾವುದೇ ರೈಟರ್ ಇರ್ಬೋದು, ಅವರು ಇಂಗ್ಲಿಷ್ ನಲ್ಲಿ ಬರೆದ್ರು ಅಂತಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಬರೆದ್ರಂದ್ರ ಅದಕ್ಕೇನಂತೀವಿ ನಾವು ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್ ಅಂತೀವಿ. ಓಕೆ, ಕಾಮನ್ ಆಗಿ ಇಂಗ್ಲಿಷ್ ಲಿಟ್ರೇಚರ್ ಅಂತಾನು ಹೇಳ್ತೀವಿ, ಬಟ್ ವಿ ಶುಡ್ ಕೀಪ್ ಇನ್ ಮೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಇಂಗ್ಲಿಷ್ ಲಿಟ್ರೇಚರ್ ಅಂಡ್ ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್. ಇನ್ಫ್ಯಾಕ್ಟ್ ಬಹಳಷ್ಟು ಡಿಬೇಟ್ ಇದೆ, ಯಾವುದನ್ನು ಇಂಗ್ಲಿಷ್ ಲಿಟ್ರೇಚರ್ ಅಂತ ಹೇಳ್ಬೇಕು ಅಥವಾ ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್ ಅಂತ ಹೇಳ್ಬೇಕು ಅನ್ನೋದು. ಇಟ್ ಸ್ಟಿಲ್ ಕನ್ಫ್ಯೂಷನ್ ಎಕ್ಸಿಸ್ಟ್ಸ್. ಓಕೆ, ಬಟ್ ಈ ಅರ್ಥದಲ್ಲಿ ನಾವು ತಿಳ್ಕೋಬೇಕು, ಲಿಟ್ರೇಚರ್ ಇನ್ ಇಂಗ್ಲಿಷ್ ಅಂದ್ರೆ ಲಿಟ್ರೇಚರ್ ರಿಟರ್ನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಓಕೆ, no matter which country the writer belongs to. Even Kannada writer, if he writes in English language, it becomes English literature. I mean literatures in English, because he wrote it in English language. Like this, writers, British writers ನೋಡ್ರಿ, ಇದು ಸಿಲೆಬಸ್ ಇರೋದು. ಬ್ರಿಟಿಷ್ ರೈಟರ್ಸ್, ಇಂಡಿಯನ್ ರೈಟರ್ಸ್, ಕೆರೆಬಿಯನ್ ರೈಟರ್ಸ್, ಆಫ್ರಿಕನ್ ರೈಟರ್ಸ್, ಆಸ್ಟ್ರೇಲಿಯನ್ ರೈಟರ್ಸ್, ನ್ಯೂಜಿಲ್ಯಾಂಡ್ ರೈಟರ್ಸ್, ಸೌತ್ ಆಫ್ರಿಕನ್ ರೈಟರ್ಸ್, these are all come under this term literatures in English. ಓಕೆ, ನಾನು ಲಿಟ್ರೇಚರ್ ಹೇಳುವಾಗ ಇನ್ನಿಷ್ಟು ಈ 3 ಟರ್ಮ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಫಸ್ಟ್ ಈ ಅರ್ಥ ಮಾಡ್ಕೊಟ್ರಿ ನೀವು. ಲಿಟ್ರೇಚರ್ ರಿಟನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, ನೋ ಮ್ಯಾಟರ್ ವಿಚ್ ಕಂಟ್ರಿ ದ ರೈಟರ್ ಬಿಲಾಂಗ್ ಟು. ಯಾವುದೇ ಕಂಟ್ರಿಗೆ ಸಂಬಂಧಪಟ್ಟಿರಲಿ ರೈಟರ್, the works produced by these writers are called literatures in English. ಈ ರೈಟರ್ಗಳಿಂದ, ಬರಹಗಾರರಿಂದ ಏನು ಬರೆಯಲ್ಪಟ್ಟಂತ ಸಾಹಿತ್ಯ ಏನದು ಲಿಟ್ರೇಚರ್ ಇನ್ ಇಂಗ್ಲಿಷ್ ಅಥವಾ ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್. ಎಲ್ಲಾ ರೈಟರ್ಸ್, ಕೆರೆಬಿಯನ್ ರೈಟರ್ಸ್ ಇರ್ಬೋದು, ಚಿನುವಾ ಅಚಿಬೆ, ಪೆಟ್ರಿಕ್ ವೈಟ್ ಆಸ್ಟ್ರೇಲಿಯನ್ ರೈಟರ್, ಓಕೆ, ಮಾರ್ಕ್ ಟ್ವೇನ್ ಅಮೇರಿಕನ್ ರೈಟರ್. ಅಮೆರಿಕಾದವರು ಈ ಟರ್ಮ್ ದಲ್ಲಿ ಬರ್ತಾರೆ, ಅಮೇರಿಕನ್ ರೈಟಿಂಗ್ಸ್, ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್, ಹರ್ಮನ್ ಮೆಲ್ವಿಲ್. ಓಕೆ, ಲೈಕ್ ದಿಸ್. ಅಂದ್ರ ಅರ್ಥ, ಲಿಟ್ರೇಚರ್ ರಿಟರ್ನ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಎನಿವೇರ್ ಇನ್ ದ ವರ್ಲ್ಡ್.
ಜಗತ್ತಿನ ಯಾವ ಮೂಲೆಯಲ್ಲಿ ಆದ್ರೂ ಆಗ್ಲಿ ಆ ಒಂದು ಕೃತಿ ಇಂಗ್ಲಿಷ್ ನಲ್ಲಿ ಬರೆದಿತ್ತಂದ್ರ ಆ ರೈಟಿಂಗಿಗೆ ಏನಂತಾರ, ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್ ಅಂತ ಕರೀತಾರ. ಓಕೆ, ಇನ್ ದಿಸ್ ವೇ ನಾವು ಈ ಟರ್ಮ್ಗಳನ್ನ ನೋಡ್ಬೇಕು. ಓಕೆ, ಇಂಗ್ಲಿಷ್ ಲಿಟ್ರೇಚರ್, ಬ್ರಿಟಿಷ್ ಲಿಟ್ರೇಚರ್, ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್. ಓಕೆ, ಇಂಗ್ಲಿಷ್ ಲಿಟ್ರೇಚರ್, ಲಿಟ್ರೇಚರ್ written in the English language by writers from England. British literature, literature written in English by writers from the United Kingdom. ಈ 4 ದೇಶಗಳ ರೈಟರ್ಸ್ ಬರೆದಂತ ಸಾಹಿತ್ಯ that is called British literature. Okay, United Kingdom includes this UK ಅಂತ ಕರಿತೀವಲ್ಲ, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ಅಂಡ್ ನಾರ್ಥರ್ನ್ ಐಲ್ಯಾಂಡ್. ಇವರು ಬರೆದಂತ ಸಾಹಿತ್ಯ ಬ್ರಿಟಿಷ್ ಲಿಟ್ರೇಚರ್ ಆಗತ್ತ. ಓಕೆ, ಸೆಪರೇಟ್ ಆಗಿ ಇಂಗ್ಲೆಂಡ್ ದವ್ರು ಅಷ್ಟೇ ಬರೆದ್ರೆ ಅದು ಇಂಗ್ಲಿಷ್ ಲಿಟ್ರೇಚರ್, ಲೈಕ್ ದಿಸ್. ಅಂಡ್ ದಿಸ್ ಒನ್ ಯು ನೋ ದಿಸ್, ಲಿಟ್ರೇಚರ್ ರಿಟನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್. ಓಕೆ, ರೈಟರ್ ಈಸ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್. ಜಗತ್ತಿನ ಯಾವ ಭಾಗದಲ್ಲಿ ಆದ್ರೂ ಆಗ್ಲಿ, ಯಾವ ರೈಟರ್ ಆದ್ರೂ ಆಗ್ಲಿ, ಅವರ ವರ್ಕ್ಸ್ ಇಂಗ್ಲಿಷ್ ನಲ್ಲಿ ಇದ್ವು ಅಂತಂದ್ರೆ ಅವುಗಳಿಗೆ ನಾವು ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಅ ವೆರಿ ಶಾರ್ಟ್ ಇಂಟ್ರೊಡಕ್ಷನ್ ಟು ದೀಸ್ 3 ಟರ್ಮ್ಸ್: ಇಂಗ್ಲಿಷ್ ಲಿಟ್ರೇಚರ್, ಬ್ರಿಟಿಷ್ ಲಿಟ್ರೇಚರ್ ಅಂಡ್ ಲಿಟ್ರೇಚರ್ಸ್ ಇನ್ ಇಂಗ್ಲಿಷ್. ಐ ಹೋಪ್ ದಿಸ್ ವುಡ್ ಹೆಲ್ಪ್ ಯು ಟು ಸ್ಟಡಿ ಫಾರ್ ದೀಸ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನೆಟ್ ಅಥವಾ ಸೆಟ್, ನೆಟ್ ಸಿಲೆಬಸ್ ಮತ್ತು ಸೆಟ್ ಸಿಲೆಬಸ್ ಸೇಮ್ ಇರ್ತದ. ಆ ಸಿಲೆಬಸ್ ಅನ್ನ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿಲೆಬಸ್ ಹೇಗಿರ್ತದ, ಏನ್ ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ. ಓಕೆ, ಇದರೊಂದಿಗೆ ನನ್ನ ಈ ವಿಡಿಯೋವನ್ನ, ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.